ಬಿಜೆಪಿ ಅಸ್ಸಾಮಿನ ಮಾಜಿ ನಿಮ್ಮ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಏನು ಹೇಳಿ ರಾಜೀನಾಮೆ ಕೊಟ್ಟರು ಗೊತ್ತಾ? ಅಲ್ಲ ಸಿಕ್ಲಿ ಮನೆಗೆ ಯಾರು ಅಪಾಯಿಂಟ್ಮೆಂಟ್ ಕೊಟ್ಟು ಯಾರು ಅಪಾಯಿಂಟ್ಮೆಂಟ್ ತಗೊಂಡು ಬಂದಿರ್ತಾರೆ ಅವರೆಲ್ಲರಿಗೂ ರಾಹುಲ್ ಗಾಂಧಿ ಅವರು ಸಿಕ್ಕಿದ್ದಾರೆ. ಶಿವಕುಮಾರ್ ಕೇಳ್ರಿ, ಡಿ ಕೆ ಶಿವಕುಮಾರ್ ಕೇಳ್ರಿ, ಅಪಾಯಿಂಟ್ಮೆಂಟ್ ನವೆಂಬರ್ ಇಂದ ಇಲ್ಲಿ ತನಕ 5ನೇ ಸಲ ಹೋದಾಗ ಭೇಟಿ ಸಾಧ್ಯ ಆಗಿದ್ದು. ರಾಹುಲ್ ಗಾಂಧಿ ಅವರು ಯಾವತ್ತೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಕೂಡ ಯಾವತ್ತೂ 100% ಅದನ್ನ ಹಾನರ್ ಮಾಡ್ತಾರೆ, ಯಾವತ್ತು ಯಾರನ್ನು ತಿರಸ್ಕಾರ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಪಾಯಿಂಟ್ಮೆಂಟ್ ಅಗತ್ಯ ಇದ್ದಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಖಂಡಿತವಾಗಿ ಯಾವ ಲೀಡರ್ ಕೂಡ ಅಪಾಯಿಂಟ್ಮೆಂಟ್ ತಗೊಳ್ದಲಿಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಮಾನ್ಯ ಸಿದ್ದರಾಮಯ್ಯ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿದ್ದಾರೆ, ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಐಡಿಯಾಲಜಿ, ರಾಹುಲ್ ಗಾಂಧಿಗೆ ಇಷ್ಟಕ್ಕಂತಹ ಐಡಿಯಾಲಜಿ ಕ್ಲಿಯಾರಿಟಿ ಇನ್ನೊಬ್ಬರು ಲೀಡರ್ಗಳಿಗಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಈ ಜನರೇಷನ್ ಗ್ಯಾಪ್ ಇರ್ಬೋದು. ಜನರೇಷನ್ ಗ್ಯಾಪ್ ಇರೋರು ಅರ್ಥ ಮಾಡ್ಕೊಳ್ಳೋದಲ್ಲ ಇರಬಹುದು. ಜನರೇಷನ್ ಗ್ಯಾಪ್ ಇರೋರು ಈಗಿನ ಯುವ ಮನಸ್ಥಿತಿಯನ್ನ, ಈ ದೇಶದಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನ, ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಡೆಮೋಕ್ರೆಟಿಕಲ್ ಏನು ದಬ್ಬಾಳಿಕೆ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಲ್ಲ ಇರತಕ್ಕಂಥ ಹಿರಿಯ ತಲೆಗಳಿರ್ತವೆ. ಅವರಿಗೆ ಮಣಿಶಂಕರ್ ಇರಬೇಕು ಅನ್ನುವ ಕಳಕಳಿಯಿಂದ ಹೇಳ್ತಾ ಇರೋದು. ಈ ರೀತಿಯಾಗಿ ಪಕ್ಷ ಬಿಟ್ಟು ಹೋಗುವ ಅಂದ್ರೆ ಒಂದು ಹೆಜ್ಜೆ ಹೊರಗಿಟ್ಟವರು ಮತ್ತು ಪಕ್ಷದ ಒಳಗೆ ಇದ್ಕೊಂಡು ಭಿನ್ನಾಭಿಪ್ರಾಯದ ಮಾತಾಡ್ತಿರಲ್ಲ, ಅವ್ರ ಮಾತುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಏನು ಮಾತಾಡ್ತಾರೆ? ಗಮನ ಕೊಡ್ತಾರೆ. ಅಸ್ಸಾಮಿನ ಮುಖ್ಯಮಂತ್ರಿ, ಈಗ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿರುವ ಹಿಮಂತ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಬಿಡುವಾಗಿ ಏನ್ ಹೇಳಿಬಿಟ್ರು ಅವರು ರಾಹುಲ್ ಗಾಂಧಿ ಅವರ ಭೇಟಿಯನ್ನು ಉಲ್ಲೇಖಿಸಿ ತಾನೆ ಅವರು ಭೇಟಿಯನ್ನು ಉಲ್ಲೇಖಿಸಿ ಹೇಳಿದ್ರು. ಬಟ್ ರಾಹುಲ್ ಗಾಂಧಿ, ನಾನು ನಿಮ್ಗೆ ಸ್ಪಷ್ಟವಾಗಿ ಇನ್ನೊಂದ್ಸಲ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಯಾರು ಅಪಾಯಿಂಟ್ಮೆಂಟ್ ಕೊಟ್ರೆ ಅದನ್ನ ಆನರ್ ಮಾಡ್ತಾರೆ. ಅಷ್ಟು ಸಂಪೂರ್ಣ ಸಮಯ ಆನರ್ ಮಾಡಿದ್ರು ಅಂತಾನೆ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ರಿ. ಅವ್ರ ಅಪಾಯಿಂಟ್ ಈಗ ಆನರ್ ಮಾಡಿದ್ರು ಅಂತ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದು. ಅಜಿತ್ ಅವರೇ, ತಾವು ಹೆಂಗ್ ಗೊತ್ತಾ, ತಮ್ಮ ಮನೆಯಲ್ಲಿ ತಾವು ಹೆಂಗಿರ್ತೀವಿ ತಮ್ಮ ಮನೆಯಲ್ಲಿ ಅದು ತಮ್ಮ ವೈಯಕ್ತಿಕ ಇರ್ತದೆ. ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಸಮಯದಲ್ಲಿ ಬಂದ್ಬಿಟ್ಟು ನನಗೆ ಮೀಟ್ ಮಾಡಿಲ್ಲ, ಮನೇಲಿ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳೋದು ಒಬ್ಬ ಯಾವ ನಾಯಕನಿಗೂ ಅದು ಶೋಭೆ ತರೋದಲ್ಲ. ಅದು ಅವ್ರು ಬಿಡಿ, ಅದನ್ನ ನಾನು ಯಾಕಂದ್ರೆ ವ್ಯಕ್ತಿ. ನಾನು ರಾಜೀವ್ ಗಾಂಧಿ ಜೊತೆ ಇದ್ದೆ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದಾಗ 84ರಿಂದ 89ರವರೆಗೆ ಬೆಳಿಗ್ಗೆ 6:30ಯಿಂದ ಬೆಳಿಗ್ಗೆ 8:30, 9ರವರೆಗೆ ಅವ್ರು ಬರೀ ಕಾಂಗ್ರೆಸ್ ಕಚೇರಿಯಲ್ಲಿ ಬಂದು ಕೂಡ್ತಿದ್ರು. ತಮ್ಮ ಕಚೇರಿಯಲ್ಲಿ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಹೋದ್ರು ಭೇಟಿ ಆಗ್ತಾರೆ. ನೀವು ಮೋಟಮ್ಮ ಮಲ್ಲಾಜಮ್ಮ ಅವ್ರನ್ನ ಕೇಳಿ ಸೋನಿಯಾ ಗಾಂಧಿ ಹೆಂಗ್ ಭೇಟಿ ಆಗ್ತಿದ್ರು ಅಂತ. ಯಾರು ಹೋದ್ರು ಸೋನಿಯಾ ಗಾಂಧಿ ಅವರು ಹೋಗಿ ಭೇಟಿ ಬರ್ಬೋದಿತ್ತು. ಇಲ್ಲಿ ಪ್ರಾಬ್ಲಮ್ ಆಗಿರೋದೇ ರಾಹುಲ್ ಗಾಂಧಿ ಮೇಲೆ ಟೀಕೆ ಟಿಪ್ಪಣಿಗಳು ಯಾಕೆ ಬರ್ತಾ ಇವೆ ಅಂದ್ರೆ ಅವ್ರು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಲ್ಲ. ಸಿದ್ದರಾಮಯ್ಯನವರೇ ನವೆಂಬರ್ 20ಕ್ಕೆ ಹೋದಾಗ 3 ನಿಮಿಷ 4 ನಿಮಿಷ ಮಾತಾಡಿ ನೀವು ಹೋಗಿ ಭೇಟಿಯಾಗಿ ಅಂತ ಕಳಿಸಿದ್ರು. ಡಿ ಕೆ ಶಿವಕುಮಾರ್ ಅಸಹನೆ ಅಸಮಾಧಾನ ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ. ಯಾಕಂದ್ರೆ ಸ್ಪಷ್ಟವಾಗಿ ಯಾವತ್ತು ಅಪಾಯಿಂಟ್ಮೆಂಟ್ ಕೇಳಿದಾರೋ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಸಮಯ ಕೇಳಿ, ಈಗ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾಗ ಈಗ ಸೆಷನ್ ನಡೀತಾ ಇರ್ತದೆ, ಅವ್ರು ಬೇರೆ ಅಪಾಯಿಂಟ್ಮೆಂಟ್ ಕೊಡ್ಬೇಕಂತ ಏನಿಲ್ಲ. ಆದ್ರೆ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಎಲ್ಲರಿಗೂ ಆನರ್ ಮಾಡಿದ್ದಾರೆ, ಅದು ಸ್ಪಷ್ಟ. ಆದ್ರೆ ಅವ್ರನ್ನ ಈಗ ಬಿಂಬಿಸಕ್ಕೆ ಏನ್ ಪ್ರಯತ್ನ ಮಾಡಿದಾರಲ್ಲ, ಈಗ ಮಣಿಶಂಕರ್ ಅಯ್ಯರ್ ಅವರು ನಿವೃತ್ತಿ ಇದ್ದಾರೆ, ರಾಜಕಾರಣದಿಂದ ನಿವೃತ್ತಿಲಿದ್ದಾರೆ. ಕೇಳಿ ಇಲ್ಲ, ನಾನು ಅಸೋಸಿಯೇಷನ್ ಏನಿಲ್ಲ, ಅವ್ರಿಗೆ ಅವಕಾಶವನ್ನ ಪಕ್ಷ ಎಲ್ಲ ಕೊಟ್ಟಿತ್ತು. ಅವ್ರ ಪಕ್ಷಕ್ಕೂ ದುಡ್ದಿರಲಿಲ್ಲ ಅಂತ ಹೇಳ್ತಿಲ್ಲ. ಅವರ ಹೇಳಿಕೆಗಿಂತ ಪಕ್ಷಕ್ಕೂ ಬಹಳ ಡ್ಯಾಮೇಜ್ ಆಗಿತ್ತು. ನಿಮಗೂ ಗೊತ್ತಿದೆ 2014 ಚಾಯ್ವಾಲದ್ದು, 2017 ನೀಚ್ ಆದ್ಮಿನತ ಇಡೀ ದೇಶದಲ್ಲಿ ನಮಗೆ ಎಷ್ಟು ಮುಜುಗರಕ್ಕೊಳಗಾದ್ರು. ಅವ್ರನ್ನ ಪಕ್ಷದ ಉಚ್ಚಾಟನೆ ಕೂಡ ಮಾಡಿದ್ರು 2017ರಲ್ಲಿ. ತಿರ್ಗಾ ಮೇಲೆ ವಾಪಸ್ ಅದನ್ನು ರಿವೋಕ್ ಮಾಡಿದ್ರು. ಆದರೆ ಅವ್ರ ಮೇಲೆ ನಮ್ಗೆ ಯಾರು ಯಾವ ಲೀಡರ್ಗಳು ಏನೂ ಕೆಟ್ಟದಾಗಿ ಮಾತಾಡಿಲ್ಲ, ನೆಗೆಟಿವ್ ಮಾತಾಡಿಲ್ಲ. ಆದರೆ ಅವರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು, ಕೇರಳದಲ್ಲಿ ಹೋಗಿ ಈ ರೀತಿ ಹೇಳ್ತಾ ಇರ್ತಕ್ಕಂಥದ್ದು ಖಂಡಿತ ಅದು ಒಪ್ಪುವಂಥ ವಿಷಯ ಅಲ್ಲ. ಆಮೇಲೆ ಅದು ಪಕ್ಷ ಅಲ್ಲಿ ಕೌಂಟ್ರ್ ಮಾಡುತ್ತೆ. ಯಾಕಂದರೆ ನಮ್ಮಲ್ಲಿ ಗೆಲ್ಲುವಂಥ ಸಂಪೂರ್ಣ ಅವಕಾಶ ಇದೆ. ಚುನಾವಣೆ ನಾವು ಗೆಲ್ತೀವಿ. 10 ವರ್ಷ ಏನು LDFದು ಜನ ಬೇಸತ್ತಿದ್ದಾರೆ, ಆಂಟಿ ಇನ್ಕಂಬೆನ್ಸಿ ಇದೆ. UDF ಗೆಲ್ತೀವಿ. ಅದು ರಾಹುಲ್ ಗಾಂಧಿಯವರು ವರ್ಚಸ್ಸಿಂದನೇ. ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ BJP ವಿರುದ್ಧ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ನೀವು ಗೊತ್ತಿರಬೇಕು. ಭೂ ಸ್ವಾಧೀನ ಕಾಯ್ದೆ ಅಂತ ಹಿಡಿದು 3 ಕೃಷಿ ಕಾಯ್ದೆಗಳ ವಿರುದ್ಧ ಎಲ್ಲ ಹೋರಾಟ ಮಾಡಿದ, ಎಲ್ಲ ವಾಪಸ್ ತಗೊಂಡು BJP ಆ ರೀತಿಯ ಹೋರಾಟ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.